ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ಶುಭ ದಿನ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಪೂರ್ತಿ ಮನೇಲಿ ಇದ್ದು ತುಂಬ ಬೋರ್ ಆಗಿತ್ತು. ನಮ್ಮ ಮನೆಯವ್ರು ಬನ್ನಿ ಇಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಗಾಡಿ ತಗೊಂಡು ನಾವು ಇವಾಗ ವಿಧಾನಸೌಧ ಹತ್ರ ಹೋಗ್ತಾಯಿದ್ದೀವಿ. ನಾವು ತುಂಬ ಸರಿ ನೋಡಿದ್ದೀವಿ, ಆದರೂ ಇವತ್ತು ಮನೇಲಿದ್ದು ಬೋರ್ ಆಗಿತ್ತಲ್ಲ, ಅದಕ್ಕೋಸ್ಕರ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತೇಳಿ ವಿಧಾನಸೌಧ ನೋಡಿಕೊಂಡು ಹಾಗೆ ಹೈಕೋರ್ಟ್ ನೋಡಿಕೊಂಡು ಪಕ್ಕದಲ್ಲಿ ಒಂದು ಪಾಸ್ತಾ ಸೆಂಟರ್ ಇದೆ ಅಂತೇಳಿ ಯೂಟ್ಯೂಬಲ್ಲಿ ನೋಡಿದ್ದೆ. ಅದಕ್ಕೋಸ್ಕರ ಪಾಸ್ತಾ ತಿಂದ್ಕೊಂಡು ಬರೋಣ ಅಂತ ಹೇಳಿ ಹೋದೋ. ಹಾಗೆ ವಿಧಾನಸೌಧ ಎಲ್ಲ ನೋಡಿಕೊಂಡು, ಇಲ್ಲದು ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ನನ್ನ ಮಗ ಐಸ್ ಕ್ರೀಮ್ ಬೇಕು ಕೊಡಿಸಿ ಡ್ಯಾಡಿ ಅಂತಿದ್ದ. ಅದಕ್ಕೋಸ್ಕರ ಅವನಿಗೆ ಐಸ್ ಕ್ರೀಮ್ ಏನು ಕೊಡಿಸ್ಲಿಲ್ಲ. ಬಾ ಅಂತ ಹೇಳಿ ಪಾಸ್ತಾ ತಿನ್ನೋಣ ಅಂತೇಳಿ ಹೈಕೋರ್ಟು ಗೇಟ್ ಹತ್ರ ಹೋದೋ. ಅಲ್ಲಿ ನೋಡ್ದೋ ಪಾಸ್ತಾ ಅಂಗಡಿಯಲ್ಲೂ ಸಿಗಲಿಲ್ಲ. ಏಕೆ ಅಂತಂದರೆ ನಾಳೆಯಿಂದ ಏನೋ ಎಲ್ಲ ಖಾಲಿ ಮಾಡಿಸ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಇವತ್ತೊಂದೇ ದಿನ ಅಂತ ಹೇಳಿ ಪಾಸ್ತಾ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪಾಸ್ತಾ ಅಂಗಡಿಗೆ ಬಂದು ಒಂದು ಸಾಲ್ಟೆಡ್ ಪ್ರೈಸ್ ತೊಗೊಂಡು ಮತ್ತು ಇನ್ನೊಂದು ಪೆರಿ ಪೆರಿ ಪ್ರೈಸ್ ತೊಗೊಂಡು, ಹಾಗೆ ನಮ್ಮ ವೈಫು ರೆಡ್ ಪಾಸ್ತಾ ತೊಗೊಂಡ್ರು, ನಾನೊಂದು ವೈಟ್ ಸಾಸ್ ಪಾಸ್ತಾ ತೊಗೊಂಡೆ. ಹಾಗೆ ಒಂದು ಜಾಮೂನ್ ತೊಗೊಂಡು ತಿಂದ್ಕೊಂಡು ವಾಪಸ್ ಬರುವಾಗ ಹಾಗೆ ವಿಧಾನಸೌಧದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಅದು ನೋಡ್ಕೊಂಡು ಬಂದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್.